ಹೀಗೆ ಮಾಡಿ ಅಂತ ಅದಕ್ಕೆ ಯಾರು ಹೊಣೆ ಎನ್ನುವಂತ ಪ್ರಶ್ನೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಅಂತ್ಯಗೊಂಡಿದೆ ಅಂತ. ರಾಹುಲ್ ಭೇಟಿ ಬಳಿಕ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಹೈಕಮಾಂಡ್. ಜಾತಿ ಜನಗಣತಿ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ದೇವೆ. ಕೇಂದ್ರ ನಮ್ಮ ಸರ್ಕಾರದ ಬಗ್ಗೆ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ. ಇಂಥದ್ದು ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿನ ಕಾಲ್ತುಳಿತವಾಗಿರುವಂತದ್ದು ದುರದೃಷ್ಟಕರವಾಗಿದೆ. ಬೆಂಗಳೂರಿನಲ್ಲಿ ಏನು ಕಾಲ್ತುಳಿತ ಆಯಿತು ಅದು ದುರದೃಷ್ಟಕರವಾದಂತ ವಿಚಾರ. ಕೆಸಿ ವೇಣುಗೋಪಾಲ್ ಅವರು ಹೇಳ್ತಾ ಇರುವಂತ ಮಾತು. ಸದ್ಯ ಈಗ ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಈಗ ಅಂತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ರಾಹುಲ್ ಭೇಟಿ ಬಳಿಕ ಕೆಸಿ ವೇಣುಗೋಪಾಲ್ ಅವರು ಹೇಳ್ತಾ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಟಾಸ್ಕ್ ಗಳನ್ನ ಕೊಟ್ಟಿದೆ ಹೈಕಮಾಂಡ್. ಯಾಕಂದ್ರೆ ಬಹಳ ಮುಜುಗರ ತರುವಂತ ವಿಚಾರ ಇದು ಕಾಲ್ತುಳಿತ. ಅಷ್ಟೊಂದು ಜವಾಬ್ದಾರಿ ಇಲ್ವಾ ಹಾಗಾದ್ರೆ ನಮ್ಮ ರಾಜ್ಯದ ನಾಯಕರಿಗೆ? ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ಅಷ್ಟೊಂದು ಆ ಒಂದು ವಿಜಯೋತ್ಸವವನ್ನ ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿಯಿಂದ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡುವಂತ ಕೆಪಾಸಿಟಿ ನಮ್ಮ ರಾಜ್ಯದ ನಾಯಕರಿಗಿಲ್ವಾ? ಸಿಎಂಗಿಲ್ವಾ? ಡಿಸಿಎಂಗಿಲ್ವಾ? ಗೃಹ ಸಚಿವರಿಗಿಲ್ವಾ ಅಂತ ಮುಜುಗರ ತಂದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಟಾಸ್ಕ್ ಕೊಟ್ಟಿದ್ದಾರೆ ಹೈಕಮಾಂಡ್. Relating to the caste census which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of the caste census. Since the caste census was done by the Karnataka government 10 years before, the data has been little bit old. Therefore, we are suggested to the Chief Minister, Congress party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking, do a re-enumeration on these numbers. This is what we decided on caste census. Chief Minister will tell in details about that. One is relating to the caste census which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of. ಹೀಗೆ ಮಾಡಿ ಅಂತ ಅದಕ್ಕೆ ಯಾರು ಹೊಣೆ ಎನ್ನುವಂತ ಪ್ರಶ್ನೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಅಂತ್ಯಗೊಂಡಿದೆ ಅಂತ. ರಾಹುಲ್ ಭೇಟಿ ಬಳಿಕ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಹೈಕಮಾಂಡ್. ಜಾತಿ ಜನಗಣತಿ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ದೇವೆ. ಕೇಂದ್ರ ನಮ್ಮ ಸರ್ಕಾರದ ಬಗ್ಗೆ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ. ಇಂಥದ್ದು ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿನ ಕಾಲ್ತುಳಿತವಾಗಿರುವಂತದ್ದು ದುರದೃಷ್ಟಕರವಾಗಿದೆ. ಬೆಂಗಳೂರಿನಲ್ಲಿ ಏನು ಕಾಲ್ತುಳಿತ ಆಯಿತು ಅದು ದುರದೃಷ್ಟಕರವಾದಂತ ವಿಚಾರ. ಕೆಸಿ ವೇಣುಗೋಪಾಲ್ ಅವರು ಹೇಳ್ತಾ ಇರುವಂತ ಮಾತು. ಸದ್ಯ ಈಗ ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಈಗ ಅಂತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ರಾಹುಲ್ ಭೇಟಿ ಬಳಿಕ ಕೆಸಿ ವೇಣುಗೋಪಾಲ್ ಅವರು ಹೇಳ್ತಾ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಟಾಸ್ಕ್ ಗಳನ್ನ ಕೊಟ್ಟಿದೆ ಹೈಕಮಾಂಡ್. ಯಾಕಂದ್ರೆ ಬಹಳ ಮುಜುಗರ ತರುವಂತ ವಿಚಾರ ಇದು ಕಾಲ್ತುಳಿತ. ಅಷ್ಟೊಂದು ಜವಾಬ್ದಾರಿ ಇಲ್ವಾ ಹಾಗಾದ್ರೆ ನಮ್ಮ ರಾಜ್ಯದ ನಾಯಕರಿಗೆ? ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ಅಷ್ಟೊಂದು ಆ ಒಂದು ವಿಜಯೋತ್ಸವವನ್ನ ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿಯಿಂದ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡುವಂತ ಕೆಪಾಸಿಟಿ ನಮ್ಮ ರಾಜ್ಯದ ನಾಯಕರಿಗಿಲ್ವಾ? ಸಿಎಂಗಿಲ್ವಾ? ಡಿಸಿಎಂಗಿಲ್ವಾ? ಗೃಹ ಸಚಿವರಿಗಿಲ್ವಾ ಅಂತ ಮುಜುಗರ ತಂದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಟಾಸ್ಕ್ ಕೊಟ್ಟಿದ್ದಾರೆ ಹೈಕಮಾಂಡ್. Relating to the caste census which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the
counting of the caste census. Since the caste census was done by the Karnataka government 10 years before, the data has been little bit old. Therefore, we are suggested to the Chief Minister, Congress party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking, do a re-enumeration on these numbers. This is what will be decided on caste census. Chief Minister will tell in details about that. One is relating to the caste census, which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of... ಹೀಗೆ ಮಾಡಿ ಅಂತ ಅದಕ್ಕೆ ಯಾರು ಹೊಣೆ ಎನ್ನುವಂತ ಪ್ರಶ್ನೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಅಂತ್ಯಗೊಂಡಿದೆ ಅಂತ ರಾಹುಲ್ ಭೇಟಿ ಬಳಿಕ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಹೈಕಮಾಂಡ್. ಜಾತಿ ಜನಗಣತಿ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ದೇವೆ. ಕೇಂದ್ರ ನಮ್ಮ ಸರ್ಕಾರದ ಬಗ್ಗೆ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ. ಇಂಥದ್ದು ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿನ ಕಾಲ್ತುಳಿತವಾಗಿರುವಂತದ್ದು ದುರದೃಷ್ಟಕರವಾಗಿದೆ. ಬೆಂಗಳೂರಿನಲ್ಲಿ ಏನು ಕಾಲ್ತುಳಿತ ಆಯಿತು ಅದು ದುರದೃಷ್ಟಕರವಾದಂತ ವಿಚಾರ. ಕೆಸಿ ವೇಣುಗೋಪಾಲ್ ಅವರು ಹೇಳ್ತಾ ಇರುವಂತ ಮಾತು. ಸದ್ಯ ಈಗ ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಈಗ ಅಂತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ರಾಹುಲ್ ಭೇಟಿ ಬಳಿಕ ಕೆಸಿ ವೇಣುಗೋಪಾಲ್ ಅವರು ಹೇಳ್ತಾ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಟಾಸ್ಕ್ ಗಳನ್ನ ಕೊಟ್ಟಿದೆ ಹೈಕಮಾಂಡ್. ಯಾಕಂದ್ರೆ ಬಹಳ ಮುಜುಗರ ತರುವಂತ ವಿಚಾರ ಇದು ಕಾಲ್ತುಳಿತ. ಅಷ್ಟೊಂದು ಜವಾಬ್ದಾರಿ ಇಲ್ವಾ ಹಾಗಾದ್ರೆ ನಮ್ಮ ರಾಜ್ಯದ ನಾಯಕರಿಗೆ? ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ಅಷ್ಟೊಂದು ಆ ಒಂದು ವಿಜಯೋತ್ಸವವನ್ನ ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿಯಿಂದ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡುವಂತ ಕೆಪಾಸಿಟಿ ನಮ್ಮ ರಾಜ್ಯದ ನಾಯಕರಿಗಿಲ್ವಾ? ಸಿಎಂಗಿಲ್ವಾ? ಡಿಸಿಎಂಗಿಲ್ವಾ? ಗೃಹ ಸಚಿವರಿಗಿಲ್ವಾ ಅಂತ ಮುಜುಗರ ತಂದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಟಾಸ್ಕ್ ಕೊಟ್ಟಿದ್ದಾರೆ ಹೈಕಮಾಂಡ್. Relating to the caste census, which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of the caste census. Since the caste census was done by the Karnataka government 10 years before, the data has been little bit old. Therefore, we are suggested to the Chief Minister, Congress party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking, do a re-enumeration on these numbers. This is what will be decided on caste census. Chief Minister will tell in details about that. One is relating to the caste census, which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting